ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12ರ ಈ ವಾರದ ಎಲಿಮಿನೇಷನಲ್ಲಿ ಜಾನ್ವಿ ಅವರು ಔಟ್ ಆಗಿದ್ದಾರೆ. ನಿಮಗೇನು ಅನಿಸುತ್ತೆ ಜಾನ್ವಿ ಅವರು ಔಟ್ ಆಗಿದ್ರ ಬಗ್ಗೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಫ್ಕೋರ್ಸ್ ಜಾನ್ವಿ ಅವರು ತಮ್ಮ ಕೆಲವೊಂದಷ್ಟು ತಪ್ಪುಗಳಿಂದ ಪ್ರೇಕ್ಷಕರ ಕೆಂಗಣ್ಣಿಗೆ ಗುರಿಯಾಗಿದ್ದು ಹೌದು. ಬಟ್ ಆದರೆ ಮನೆಯಲ್ಲಿ ಅವರಿಗಿಂತ ಕೆಲವೊಂದಷ್ಟು ಅನ್ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ ಇದ್ದರು ಅಂತ ನನಗನ್ನಿಸ್ತು. ಎಸ್ಪೆಷಲಿ ಅಭಿಷೇಕ್ ಅವರು ಜೊತೆಗೆ ಮಾಳು ಅವರು, ಅಂದರೆ ಅವರಿಬ್ಬರಿಗೆ ಕಂಪೇರ್ ಮಾಡಿದ್ರೆ ಜಾನ್ವಿ ಅವರಿಗೆ ಇನ್ನೊಂದು ಸ್ವಲ್ಪ ಪೊಟೆನ್ಷಿಯಲ್ ಇತ್ತು. ಅವ್ರು ಆ್ಯಕ್ಚುಲಿ ಇನ್ನೂ ಕೂಡ ಇರಬಹುದಾಗಿತ್ತು ಅಂತ ನನಗನ್ನಿಸ್ತು. ನಿಮಗೂ ಕೂಡ ಹಾಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲೊಂದು ಕಡೆ ಅಭಿಷೇಕ್ ಅವರು ಈ ಸಲ ಕ್ಯಾಪ್ಟನ್ ಆಗಿ ಅಂದರೆ ಇಮ್ಯುನಿಟಿಯನ್ನು ಪಡ್ಕೊಂಡು ಅವರು ಸೇಫ್ ಆದರು ಅಂತ ಅನಿಸುತ್ತೆ. ಆ್ಯಂಡ್ ಮಾಳು ಅವರು ಕೂಡ ತುಂಬ ಏನು ಅಂದರೆ ಎಕ್ಸ್ಟ್ರಾ ಅಂದರೆ ಅವರ ಇರುವಿಕೆಯನ್ನು ಸಾಬೀತುಪಡಿಸೋದಕ್ಕೆ ಅವರು ತುಂಬ ಚೆನ್ನಾಗಿ ಅವರ ಪೊಟೆನ್ಷಿಯಲ್ ಏನು ಬಳಸ್ಕೊಂಡು ಪ್ರೇಕ್ಷಕರನ್ನು ರಂಜಿಸಿಲ್ಲ. ಸೊ ಹಾಗಾಗಿ ಜಾನ್ವಿ ಅವ್ರಿಗಿಂತ ಅವರಿಬ್ಬರು ಸ್ವಲ್ಪ ಡಿಸರ್ವಿಂಗ್ ಇದ್ದರು ಅಂತ ನನಗನ್ನಿಸ್ತು. ಅಫ್ಕೋರ್ಸ್ ಜಾನ್ವಿ ಅವರು ಎಲ್ಲದರಲ್ಲೂ ತೊಡಗಿಸ್ಕೊಳ್ತಾ ಇದ್ರು ಅನ್ನೋ ಕಾರಣಕ್ಕೆ ಮಾತ್ರ ನಾನು ಈ ರೀತಿ ಡಿಫ್ರೆನ್ಸಿಯೇಷನ್ ಹೇಳ್ತಾ ಇರೋದು. ಕೆಲವೊಂದಷ್ಟು ತಪ್ಪುಗಳನ್ನು ಅವರು ಕೂಡ ಮಾಡಿದ್ದಾರೆ, ಅದು ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ದುರದೃಷ್ಟವಶಾತ್ ಅವರೀಗ ಬೇಗ ಔಟ್ ಆಗಿದ್ದಾರೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಶನಿವಾರದ ಕಿಚ್ಚನ ಪಂಚಾಯಿತಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಟ್ ವಾಸ್ ಅ ವೆರಿ ಬ್ಯಾಲೆನ್ಸ್ಡ್ ಕಿಚ್ಚನ ಪಂಚಾಯಿತಿ ಅಂತ ಕಣ್ಣು ಮುಚ್ಕೊಂಡು ಹೇಳ್ಬೋದು. ಬಿಕಾಸ್ ಎಲ್ಲೋ ಒಂದು ಕಡೆ ಗಿಲ್ಲಿನೂ ಅತಿರೇಕ ಮಾಡಿದರು, ಜೊತೆಗೆ ಈ ಕಡೆ ಗೆಸ್ಟ್ಗಳು ಕೂಡ ಅತಿರೇಕ ಮಾಡಿದರು ಅನ್ನುವಂತಹ ಪಾಯಿಂಟ್ ಇಟ್ಕೊಂಡು ಇಬ್ಬರಿಗೂ ಸಖತ್ ಕ್ಲಾಸ್ ಇರುತ್ತೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ನಮ್ಮ ನಿರೀಕ್ಷೆಗಳು ಸ್ವಲ್ಪ ತಲೆ ಕೆಳಗಾಯಿತು ಅಂತಲೇ ಹೇಳ್ಬೋದು. ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ, ಗಿಲ್ಲಿದು ಏನು ಟ್ರಿಗರ್ ಇತ್ತಲ್ಲ, ವಾಟ್ ಎವರ್ ದ ಟ್ರಿಗರ್ ಅವ್ರು ಏನು ಮೆನ್ಷನ್ ಮಾಡ್ತಾ ಇದ್ದಾರೆ ಇಡೀ ಮನೆಯಲ್ಲಿ, ಅಂದರೆ ಮಂಜು ಅವ್ರಿಗೇನೋ 2ನೇ ಮದುವೆನೋ 3ನೇ ಮದುವೆನೋ ಅಂತ ಯಾವಾಗ ಕಾಮಿಡಿ ಮಾಡಿದ್ರೋ ಗಿಲ್ಲಿಯವರು, ಸೊ ಆಗ ಅದು ಟ್ರಿಗರ್ ಪಾಯಿಂಟ್ ಆಗಿ ಕನ್ವರ್ಟ್ ಆಯಿತು. ಅದಾದ ನಂತರ ಗೆಸ್ಟ್ಗಳು ಕೂಡ ಅದೇ ರೀತಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿ, ಸೊ ಅತಿರೇಕ ಮಾಡೋದಕ್ಕೆ ಗಿಲ್ಲಿ ಮಾಡಿದಂತಹ ಆ ಒಂದು ಟ್ರಿಗರ್ ಕಾರಣ ಅನ್ನೋ ರೀತಿಯಲ್ಲಿ ಆ್ಯಕ್ಚುಲಿ ಇಡೀ ವಾರ ಬಿಂಬಿಸಿಕೊಂಡು ಬರಲಾಗಿತ್ತು. ಸೊ ಇನ್ಫ್ಯಾಕ್ಟ್ ಕಿಚ್ಚನ ಪಂಚಾಯಿತಿಯಲ್ಲೂ ಕೂಡ ಅದೇ ವಿಷಯವನ್ನು ತೆಗೆದುಕೊಂಡರು ಶುರುವಿನಲ್ಲಿ. ಬಟ್ ತುಂಬ ನೀಟಾಗಿ ಕಿಚ್ಚ ಸುದೀಪ್ ಅವರು ಗಿಲ್ಲಿಯವ್ರಿಗೂ ಕೂಡ ಅಂದರೆ ಒಳ್ಳೆ ಅಣ್ಣನ ರೀತಿಯಲ್ಲಿ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ತಿಳಿ ಹೇಳಿದ್ರು, ನೋಡಪ್ಪ ನೀವು ಕಾಮಿಡಿ ಮಾಡ್ತಾಯಿದ್ದೀರಾ, ಮಾಡಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ, ಅದು ನಿಮಗೆ ಒಲಿದಿರುವಂತಹ ಒಂದು ಟ್ಯಾಲೆಂಟ್, ಆದರೆ ಬೇರೆಯವ್ರಿಗೆ ಹರ್ಟ್ ಆಗುತ್ತಾ ಇಲ್ವಾ ಅಂತ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿದ್ರು. ಜೊತೆಗೆ ಗೆಸ್ಟ್ಗಳಿಗೆ ತುಂಬ ಫೋಕಸ್ ಮಾಡೋಕ್ಕೆ ಹೋಗಿಲ್ಲ ಕಿಚ್ಚ ಸುದೀಪ್ ಅವರು. ಯಾಕೆ ಅಂತ ಹೇಳಿದ್ರೆ ಗೆಸ್ ಆರ್ ಗೆಸ್ ಆ್ಯಂಡ್ ಗೆಸ್ ಆರ್ ಆಲ್ವೇಸ್ ರೈಟ್ ಅನ್ನುವಂತಹ ಒಂದು ಮಾತಿದೆಯಲ್ಲ. ಸೊ ಆ ಒಂದು ಉದ್ದೇಶಕ್ಕೆ ಅವರು ಆ್ಯಕ್ಚುಲಿ ಕ್ಲಾರಿಫಿಕೇಷನ್ ಕೂಡ ಕೊಡ್ತಾರೆ. ನಾನು ಗೆಸ್ಟ್ಗಳ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಅತಿರೇಕ ಆಗಿಲ್ವಾ, ಆಗಿದೆ, ಇಲ್ಲ ಅಂತಲ್ಲ. ಬಟ್ ಆದರೆ ನನ್ನ ಈ ಸೀಸನ್ನ ಕಂಟೆಸ್ಟೆಂಟ್ಸ್ಗಳನ್ನು ಸರಿ ಮಾಡುವಂತಹ ಅಥವಾ ಕರೆಕ್ಟ್ ಮಾಡುವಂತಹ ಒಂದು ಪ್ರಯತ್ನ ನಾನು ಮಾಡ್ತೀನಿ, ಗೆಸ್ಟ್ಗಳನ್ನು ಹಾಗೇ ಬಿಡ್ತೀನಿ ಅಂತ ಅಂದ್ಕೊಂಡು ಅಂದರೆ ಅವರನ್ನು ಜಾಸ್ತಿ ಕ್ಲಾಸ್ ತಗೊಳ್ಳಿಕ್ಕೆಲ್ಲ ಹೋಗಲಿಲ್ಲ. ಬಟ್ ತಿಳಿ ಹೇಳಿದರು. ಇನ್ಫ್ಯಾಕ್ಟ್ ಮಂಜು ಅವ್ರಿಗೆ, ಈ ಕಡೆ ರಜತ್ ಅವ್ರಿಗೆ, ತ್ರಿವಿಕ್ರಮ್ ಅವ್ರಿಗೆಲ್ಲ ತಿಳಿ ಹೇಳಿದರು. ಅಂದರೆ ನೀವು ಏನೇನು ತಪ್ಪು ಮಾಡಿದಿರಿ ಅಂತ ನಿಮಗನ್ಸುತ್ತೆ ಅದನ್ನು ನೀವೇ ಕನ್ಫೆಸ್ ಮಾಡ್ಕೊಳ್ಳಿ ಅಂತ ಅಂದರೆ ಅವ್ರಿಗೇ ಹೇಳ್ಕೊಳ್ಳೋದಕ್ಕೆ ಬಿಟ್ಟರು. ಸೊ ಅಲ್ಲಿ ಅವರಿಂದ ಆದ ತಪ್ಪುಗಳನ್ನು ಗೆಸ್ಟ್ಗಳು ಅವ್ರ ಬಾಯಲ್ಲೇ ಹೇಳ್ಕೊಂಡ್ರು. ಬಟ್ ಕಿಚ್ಚ ಸುದೀಪ್ ಅವರು ಕ್ಲಾಸ್ ಏನೂ ತಗೊಂಡಿಲ್ಲ. ಗಿಲ್ಲಿ ಅವರಿಗೆ ಒಂದು ರೀತಿ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಕೆಲವೊಂದಷ್ಟು ಸಜೆಷನ್ಸ್ಗಳನ್ನು ಕೊಟ್ಟರು. ಇನ್ಫ್ಯಾಕ್ಟ್ ಇಟ್ ವಾಸ್ ಅ ವೆರಿ ಬ್ಯಾಲೆನ್ಸ್ಡ್ ಕಿಚ್ಚನ ಪಂಚಾಯಿತಿ. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಅಂದರೆ ಈಗ ನೋಡಿ, ಜನಗಳು ಅಥವಾ ಬಿಗ್ ಬಾಸ್ ನೋಡ್ತಾ ಇರುವಂತಹ ಪ್ರೇಕ್ಷಕರು ಯಾವುದೋ ಒಂದು ಪರ್ಸ್ಪೆಕ್ಟಿವಲ್ಲಿ ನೋಡ್ತಾ ಇರ್ತಾರೆ. ಬಟ್ ಕಿಚ್ಚ ಸುದೀಪ್ ಅವರು ಅವರಿಗಿರುವಂತಹ ಒಂದು 11 ಸೀಸನ್ಗಳ ಅನುಭವವನ್ನು ಅಂದರೆ ತಲೆಯಲ್ಲಿಟ್ಕೊಂಡು, ಜೊತೆಗೆ ಅವ್ರದ್ದೇ ಒಂದು ಪರ್ಸ್ಪೆಕ್ಟಿವ್ ಅಂತ ಇರುತ್ತೆ ಗೊತ್ತಾ, ಅವರು ಹಿ ಹ್ಯಾಸ್ ಅನ್ ಈಗಲ್ ಐ, ಅಂದರೆ ಅವ್ರು ಬೇರೆದೇ ಆ್ಯಂಗಲಲ್ಲಿ ನೋಡ್ತಾ ಇರ್ತಾರೆ. ಅಂದರೆ ಅವರು ಸಮಜಾಯಿಷಿ ಕೊಟ್ಟಿದ್ದೇನು ಅಂತಂದರೆ, ಬಿಗ್ ಬಾಸ್ ಟಾಸ್ಕನ್ನು ಡಿಸೈನ್ ಮಾಡಿದ್ದೇ ಬೇರೆ ರೀತಿಯಲ್ಲಿ, ಬೇರೆ ಉದ್ದೇಶದಿಂದ, ಅದನ್ನು ಮನೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಸ್ ಅರ್ಥ ಮಾಡ್ಕೊಂಡಿದ್ದೇ ಬೇರೆ ಉದ್ದೇಶದಿಂದ, ಜೊತೆಗೆ ಅಂದರೆ ಅದನ್ನು ಹೊರಗಡೆ ಜನ ನೋಡಿಕೊಂಡು ಅರ್ಥ ಮಾಡ್ಕೊಳ್ತಿರೋದೇ ಬೇರೆ ರೀತಿ. ಸೊ ಹಾಗಾಗಿ ಆ ಥರದೊಂದು ಡಿಸ್ಟಿಂಕ್ಷನ್ ಇದ್ದಿದ್ದರಿಂದ ಕಿಚ್ಚ ಸುದೀಪ್ ಅವರು ಮೊದಲಿಗೇ ನಾವು ಬೇರೆ ಏನೋ ಒಂದು ತಲೆಯಲ್ಲಿಟ್ಕೊಂಡು ಟಾಸ್ಕ್ ಡಿಸೈನ್ ಮಾಡಿದ್ದು, ಅದು ಬೇರೆ ಥರ ಆಯಿತು, ಜನಗಳ ಅಭಿಪ್ರಾಯ ಕೂಡ ಬೇರೆ ಥರನೇ ಆಗ್ತಾ ಹೋಯಿತು ಅನ್ನೋ ರೀತಿಯಲ್ಲಿ ಕಿಚ್ಚ ಸುದೀಪ್ ಅವರು ಸಮಜಾಯಿಷಿಯನ್ನು ಕೊಟ್ಟರು. ಸೊ ಬುಡ, ಈಗ ಫಾರ್ ಎಕ್ಸಾಂಪಲ್ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇರ್ತಾರೆ, ಬುಡಾನೇ ಅಲ್ಲಿ ಸಮಸ್ಯೆ ಆಗಿರುವಾಗ ಇನ್ನು ಕೊನೆಗೆ ಏನಾಯಿತು, ಎಂಡ್ ರಿಸಲ್ಟ್ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಅಂತ. ಸೊ ಟಾಸ್ಕನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಮನೆಯಲ್ಲಿ ಅಂತ ಹೇಳುವಾಗ ಅದರಿಂದ ಆಗಿರುವಂತಹ ರಿಪರ್ಕಷನ್ಸ್ ಬಗ್ಗೆ ಮಾತಾಡಿ ಏನೋ ಪ್ರಯೋಜನ ಇಲ್ಲ ಅನ್ನೋ ರೀತಿಯಲ್ಲಿ ಕಿಚ್ಚ ಸುದೀಪ್ ಅವರು
ಮನದಟ್ಟು ಮಾಡಿಸಿದ್ರು. ಇನ್ಫ್ಯಾಕ್ಟ್ ಅದಾದಮೇಲೆ ತುಂಬ ಸರಾಗವಾಗಿ ವೆರಿ ಬ್ಯಾಲೆನ್ಸ್ಡ್ ಆಗಿ ಅವರು ಕಿಚ್ಚನ ಪಂಚಾಯಿತಿಯನ್ನು ಮುಗಿಸಿದರು. ಅದಾದಮೇಲೆ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡಲ್ಲಿ ಇನ್ನೇನು ಗಿಲ್ಲಿದೆ ಹವಾ ಇತ್ತು. ಸೊ ಗಿಲ್ಲಿ ಅವರು ಕೆಂಪೇಗೌಡ ಡೈಲಾಗ್ ಹೇಳಿದ್ದು ಫಸ್ಟ್, ಲೈಕ್ ಅಂದರೆ ಅಳ್ತಾ ಹೇಳಿದ್ದು, ಜೊತೆಗೆ ಅದಾದಮೇಲೆ ನಗ್ನಗ್ತಾ ಕಾಮಿಡಿ ಒಂದು ಶೈಲಿಯಲ್ಲಿ ಹೇಳಿದ್ದು, ಇದೆಲ್ಲವೂ ಹೈಲೈಟ್ಸ್ ಅಂತಲೇ ಹೇಳ್ಬೋದು. ಜೊತೆಗೆ ಫೋನ್ ಕಾನ್ವರ್ಸೇಷನ್ ಒಂದು ಮಾಡಿಸಿದ್ರಲ್ಲ ರಜತ್ ಮತ್ತು ಚೈತ್ರ ಅವ್ರ ಕಡೆಯಿಂದ ಗಿಲ್ಲಿ ಮನೆಗೆ, ಮತ್ತು ಗಿಲ್ಲಿ ವಾಪಸ್ ಅವರ ರಜತ್ ಮತ್ತು ಚೈತ್ರ ಮನೆಗೆ ಕಾನ್ವರ್ಸೇಷನ್ ಮಾಡೋದು ಫೋನಲ್ಲಿ. ಇಟ್ ವಾಸ್ ಲೈಕ್ ಎಪಿಕ್ ಕಾನ್ವರ್ಸೇಷನ್ ಅಂತಲೇ ಹೇಳ್ಬೋದು. ಗಿಲ್ಲಿ ಸರಿಯಾಗೇ ಕೊಟ್ಟರು. ಗಿಲ್ಲಿ ಹೇಳ್ತಾರೆ ಇನ್ಫ್ಯಾಕ್ಟ್, ನಾನು ಮಾತಾಡದೆ ಸುಮ್ಮನಿರೋದಲ್ಲ, ನಾನು ಮಾತಾಡ್ಬಿಟ್ರೆ ನೀವು ಹೋಗಿಬಿಡ್ತೀರ ಅನ್ನೋ ಕಾರಣಕ್ಕೆ ನಾನು ಸುಮ್ಮನಿರೋದು ಅಷ್ಟೇ ಅಂತ ಹೇಳಿದ್ರು. ಮತ್ತು ರಜತ್ತಿಗೂ ಅಷ್ಟೇ, ಟಾಸ್ಕಲ್ಲಿ ತೋರಿಸು ಅಂತಾರೆ, ನಾನು ಟಾಸ್ಕಲ್ಲೇ ತೋರಿಸ್ತೀನಿ ಅಂತೆಲ್ಲ ಗೊತ್ತಲ್ಲ. ಗಿಲ್ಲಿಗೆ ಹೇಳ್ಕೊಡ್ಬೇಕಾ ಪಂಚಿಂಗ್ ಡೈಲಾಗ್ಸು ಕೌಂಟ್ರ್ ಕೊಡೋದೆಲ್ಲ ಸಖತ್ತಾಗೆ ಕೊಟ್ಟರು. ಅದೆಲ್ಲ ಈಗಾಗಲೇ ಸಿಕ್ಕಾಬಟ್ಟೆ ವೈರಲ್ ಕೂಡ ಆಗ್ತಾಯಿದೆ. ಇದ್ರ ಮಧ್ಯೆ ಧ್ರುವಂತ್ ಅವ್ರದ್ದು ಹೊಸ ಡ್ರಾಮಾ ಕೂಡ ಶುರುವಾಯಿತು. ನಾನು ಐ ವಿಲ್ ಮೂವ್ ಔಟ್ ಆಫ್ ಬಿಗ್ ಬಾಸ್ ಹೌಸ್ ಅಂತೆಲ್ಲ, ಬಿಕಾಸ್ ಅವರಿಗೆ ಕೆಲವೊಂದಷ್ಟು ಆ ಗೂಬೇರ್ ಆಗಿರ್ಬೋದು, ಪಾರಿವಾಳ, ಆ ಥರದ್ದೆಲ್ಲ ಸಾಕಷ್ಟು ಕಮೆಂಟ್ಸ್ ಎಲ್ಲ ಬರುತ್ತೆ ಒಂದು ಪರ್ಟಿಕ್ಯುಲರ್ ಟಾಸ್ಕಲ್ಲಿ. ಸೊ ಆವಾಗ ಅವ್ರಿಗೆ ಸ್ವಲ್ಪ ಬೇಜಾರಾಗುತ್ತೆ, ನಾನು ಈ ಥರದ ಶೋ ಅಲ್ಲಿ ನನಗಿರೋಕ್ಕೆ ಇಷ್ಟ ಇಲ್ಲ, ನನ್ನನ್ನು ಬೇರೆ ಥರನೇ ಪ್ರೊಜೆಕ್ಟ್ ಮಾಡ್ಕೊಳ್ತಾ ಇದ್ದೀನೇನೋ ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಕೊಂಡು ಅವ್ರು ಆ್ಯಕ್ಚುಲಿ ಎದ್ದು ಹೋಗ್ತೀನಿ ಅಂತಂದರು. ಕಿಚ್ಚ ಸುದೀಪ್ ಅವರು, ಅದು ನನಗೆ ಸಂಬಂಧಪಟ್ಟಿದ್ದಲ್ಲಪ್ಪ, ನಾನು ಬಿಗ್ ಬಾಸ್ ಮ್ಯಾನೇಜರ್ ಅಲ್ಲ, ನೀವು ಬಿಗ್ ಬಾಸ್ ಹತ್ರ ಮಾತಾಡ್ಕೊಳ್ಳಿ, ಎಪಿಸೋಡ್ ಆದಮೇಲೆ ನಿಮಗೆ ಇಷ್ಟ ಇದ್ದರೆ ಮತ್ತು ಅವ್ರಿಗೆ ಇಷ್ಟ ಇದ್ದರೆ ಅಗ್ರಿಮೆಂಟ್ ಎಲ್ಲ ನೀವು ನೋಡಿಕೊಂಡು ನಿಮಗೆ ಬೇಕು ಅಂತಂದರೆ ನೀವು ಹೋಗಿ ಅಂತ ಹೇಳಿದ್ರು ಅಷ್ಟೇ. ಬಟ್ ಬೈ ದ ಎಂಡ್ ಆಫ್ ಲೈಕ್ ಸೂಪರ್ ಸಂಡೇ ವಿತ್ ಸುದೀಪ ಅವರು ಕೂಡ ಕನ್ವಿನ್ಸ್ ಆಗಿದ್ರು, ಇರಲಿ ಎನಿವೇಸ್ ನನಗೆ ಜನ ಇವರೆಲ್ಲ ಏನು ಬೇಕಾದರೂ ಅಂದ್ಕೊಳ್ಳಿ, ಅವ್ರು ಹೆಂಗೆ ಅನ್ಕೊತಾರೋ ಅಂದ್ಕೊಳ್ಳಿ ಪರವಾಗಿಲ್ಲ, ಬಟ್ ನಾನು ನನ್ನ ಆಟ ಆಡ್ತೀನಿ ಅಂತ ಅವರು ಸ್ಟೆಬಿಲೈಸ್ ಆದರು ಇನ್ಫ್ಯಾಕ್ಟ್ ಧ್ರುವಂತ್ ಅವರು. ಬಟ್ ಎಲ್ಲೋ ಒಂದು ಕಡೆ ಧ್ರುವಂತ್ ಅವರು ಸ್ವಲ್ಪ ಈ ಆಟ ಕಲ್ತರು ಅಂತ ನನಗೆ ಅನ್ನಿಸ್ತಾ ಇದೆ ಈಗ ತಕ್ಕಮಟ್ಟಿಗೆ ಬರ್ತಾ ಅಂದರೆ ಅವ್ರಿಗೆ ಎಲ್ಲಿ ಲೈಕ್ ಅಂದರೆ ಫುಟೇಜ್ ತೊಗೊಳ್ಬೇಕು ಅನ್ನೋದು ಗೊತ್ತಾಗಿದೆ ಈಗ ಸದ್ಯಕ್ಕೆ. ಯಾವ ರೀತಿ ಹೆಂಗಾದರೂ ಎಪಿಸೋಡ್ನಲ್ಲಿ ನನಗೊಂದು ಜಾಗ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ನಿಖರವಾದ ಒಂದು ಐಡಿಯಾ ಅವ್ರ ತಲೆಗೆ ಬಂದಿದೆ. ಏನೋ ಒಂದು ಮಾಡ್ತಾರೆ, ಕನ್ಫ್ಯೂಸ್ಡ್ ಆಗಿಯೋ ಅಥವಾ ಬೇರೆ ಬೇರೆ ಥರ ಡ್ರಾಮಾ ಮಾಡಿಕೊಂಡು ಏನೋ ಒಂದು ಮಾಡ್ಕೊಂಡು ಆ್ಯಕ್ಚುಲಿ ಹೆಂಗೆ ಸರ್ವೈವ್ ಆಗೋದು ಅನ್ನುವಂತಹ ಒಂದು ಪೊಟೆನ್ಷಿಯಲ್ ಅವರಲ್ಲಿ ಈಗ ಬಿಲ್ಡ್ ಆಗ್ತಾಯಿದೆ ಸದ್ಯಕ್ಕೆ. ಸೊ ಏನೋ ಒಂದು ರೀತಿ ಮಜಾ ಕೊಡ್ತಾ ಇದ್ದಾರೆ ಈಗ ಅವರು. ಅದನ್ನು ಹೊರತುಪಡಿಸಿದ್ರೆ ಇವತ್ತಿನ ಪ್ರೋಮೋ ಬಂದಿದೆ. ರಘು ಸ್ವಲ್ಪ ಎಲ್ಲೋ ಒಂದು ಕಡೆ ಬ್ರೈನ್ ವಾಶ್ ಆದ್ರೇನೋ ಗೆಸ್ಟ್ಗಳಿಂದ ಕೂಡ ಅಂತ ತಕ್ಕಮಟ್ಟಿಗೆ ಅನ್ನಿಸ್ತಾ ಇದೆ. ಬಿಕಾಸ್ ಇಲ್ಲಿ ಧನುಷ್ ಅವರಿಗೆ ಏನೋ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಅಂದರೆ ಆ್ಯಸ್ ಪರ್ ದ ಲೈಕ್ ಅಂದರೆ ರ್ಯಾಂಕಿಂಗ್ ಪ್ರಕಾರ ನೀವು ಎಲ್ಲರೂ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳನ್ನು ನಿಲ್ಲಿಸಿ ಅಂತ ಗಿಲ್ಲಿ ಅವರಿಗೆ 2ನೇ ಸ್ಥಾನ ಕೊಟ್ಟಿರ್ತಾರೆ. ಬಟ್ ಯಾಕೋ ಗೊತ್ತಿಲ್ಲ, ರಘು ಅವರು ಮತ್ತು ರಕ್ಷಿತಾ ಅವರು ವಾದ ಮಾಡೋಕ್ಕೆ ಶುರು ಮಾಡ್ತಾರೆ. ರಘು ಅವ್ರು ಹೇಳ್ತಾರೆ, ಅವ್ರೇನು ಮನೇಲಿರೋ ಏನೂ ಕೆಲಸನೇ ಮಾಡಲ್ಲ, ನಾನು ಇಲ್ಲಿದ್ದೀನಿ, ಅವ್ರು 2ನೇ ಸ್ಥಾನದಲ್ಲಿದ್ದಾರೆ ಆ ಥರದ್ದೆಲ್ಲ ಅಂತ. ಗಿಲ್ಲಿ ಕೂಡ ಅಂದರೆ ಏನು ಮನೆ ಕೆಲಸ ಮಾಡೋಕ್ಕೆ ಬಂದಿದ್ದೇವೆ ಇಲ್ಲಿ ಬಿಗ್ ಬಾಸ್ ಮನೆಗೆ, ಆ ಥರದ್ದೆಲ್ಲ ಆ್ಯಕ್ಚುಲಿ ಅವರು ಹೇಳ್ತಾರೆ. ಸಾಕಷ್ಟು ಲೈಕ್ ಅಂದರೆ ಮಾತಿನ ಚಕಮಕಿ ಅಷ್ಟೇ ಆಗಿರುತ್ತಿದ್ದು. ಪ್ರೋಮೋದಲ್ಲಿ ಗೊತ್ತಲ್ಲ ನಿಮಗೆ, ತುಂಬ ಹೈಪ್ ಮಾಡಿರ್ತಾರೆ, ಒಳಗಡೆ ಬಹುಶಃ ಒಂದು ನಾರ್ಮಲ್ ಒಂದು ಏನೋ ಒಂದು ಮಾತಿನ ಚಕಮಕಿ ಅಷ್ಟೇ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಅಲ್ಲಿ ರಕ್ಷಿತಾ ಕೂಡ ತಡೀತಾ ಇರ್ತಾರೆ. ರಘು ಅವರು ಏನು ಅಂತಂದರೆ ಹಿ ಈಸ್ ವೆರಿ ಡಿಸಿಪ್ಲಿನ್ಡ್ ಬೇಸಿಕಲಿ. ಸೊ ಕೆಲಸನೂ ಅಂದರೆ ಅಪಾರ್ಟ್ ಫ್ರಮ್ ಲೈಕ್ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ನಾವು ಎಂಟರ್ಟೈನ್ ಮಾಡ್ತೀವಿ ಅಥವಾ ಇನ್ನೊಂದಿನೋ ಮಾಡ್ತೀವಿ, ಅದ್ರ ಜೊತೆಗೆ ಬಿಗ್ ಬಾಸ್ ಮನೆ ಅಂತ ಆಗುವಾಗ ಮನೆಯಲ್ಲಿನ ಕೆಲವೊಂದಷ್ಟು ಚಟುವಟಿಕೆಗಳು, ಕೆಲಸಗಳು, ಎಸ್ಪೆಷಲಿ ಕೆಲವು ಅಸೈನ್ ಮಾಡಿರುವಂತಹ ಕೆಲಸಗಳನ್ನು ಕೂಡ ಮಾಡಬೇಕಲ್ವಾ ಅನ್ನೋಂಥದ್ದು ಅವ್ರ ಮೈಂಡ್ ಸೆಟ್ ಅಷ್ಟೇ. ಆ್ಯಂಡ್ ಸ್ವಲ್ಪ ಲೈಕ್ ಅಂದರೆ ಅವರು ಹಳಿ ತಪ್ತಾ ಇದ್ದಾರೆ. ಎಲ್ಲಿ ಅಂತ ಹೇಳಿದ್ರೆ ಅದು ಓಕೆ, ಲೈಕ್ ಅಡುಗೆ ಮಾಡೋದಾಗಲಿ ಮನೆ ಕೆಲಸ ಮಾಡೋದಾಗಲಿ ಅದು ಜನಗಳಿಗೆ ಅದು ಬೇಕಾಗಿಲ್ಲ ಅಲ್ವಾ. 1 ಗಂಟೆ ಎಪಿಸೋಡಲ್ಲಿ ಯಾವ ರೀತಿ ನೀವು ಎಂಟರ್ಟೈನ್ ಮಾಡೋ ಥರ ನೀವು ಎಂಗೇಜಿಂಗಾಗಿ ಆಟ ಆಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಅವ್ರಿಗೆ ಅರ್ಥ ಆಗಿಲ್ಲ. ಸೊ ಆ ಡಿಸಿಪ್ಲಿನ್ ಆ್ಯಂಗಲಲ್ಲಿ ಗಿಲ್ಲಿ ಅವ್ರನ್ನ ಕೆಳಗೆ ಹಾಕೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಎನಿವೇಸ್, ಗಿಲ್ಲಿ ಈಸ್ ರೂಲಿಂಗ್ ದ ಪ್ರೋಮೋಸ್, ಯಾವುದೇ ವಿಚಾರ ಇರ್ಬೋದು. ಹಿಂಗಾದ್ರೂ ಒಟ್ಟಿನಲ್ಲಿ ಗಿಲ್ಲಿ ಈಸ್ ರೂಲಿಂಗ್ ದ ಪ್ರೋಮೋ ಆ್ಯಂಡ್ ಗಿಲ್ಲಿ ಈಸ್ ರೂಲಿಂಗ್ ದ ಎಪಿಸೋಡ್ಸ್ ಆ್ಯಂಡ್ ಈವನ್ ಇನ್ ಲೈವು ಕೂಡ. ಸೊ ನಿಮಗೆ ಈ ರಘು ಮತ್ತು ಗಿಲ್ಲಿ ನಡುವಿನ ಡ್ರಿಫ್ಟ್ ಬಗ್ಗೆ ಏನನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ರಘು ಅವರು ಲಾಸ್ಟ್ ವೀಕು ಕೆಲವೊಂದು ವಿಷಯಗಳಿಗೆ ಸ್ವಲ್ಪ ಕನ್ವಿನ್ಸ್ ಆದರು ಗೆಸ್ಟ್ಗಳು ಹೇಳಿದಾಗ. ಅಂದರೆ ಊಟದ ವಿಷಯ ತ್ರಿವಿಕ್ರಮ್ ಅವ್ರು ಹೇಳ್ತಾರಲ್ಲ, ನೀವು ಇದು ಗಿಲ್ಲಿ ಆ ಥರ ಹೇಳಿದ ಸರಿನಾ ಅಂತ ಮಂಜು ಮತ್ತು ತ್ರಿವಿಕ್ರಮ್ ಕೂತ್ಕೊಂಡು ಅವ್ರ ಹತ್ರ ಅಂದರೆ ಒಪ್ಪಿಸ್ತಾ ಇರ್ತಾರೆ ರಘು ಅವ್ರ ಹತ್ರ. ಈಗ ಗಿಲ್ಲಿ ಹಿಂಗೆ ಅನ್ನಲ್ಲ, ನನ್ನ ತಟ್ಟೆಗೆ ಕೈ ಹಾಕಿದ್ದೀರಾ ಅಂತ, ಇದು ಹೇಳೋದು ಎಷ್ಟಿದು ಜೋಕ, ಇದನ್ನು ಜೋಕ್ ಅಂತ ಹೆಂಗೆ ಕನ್ಸಿಡರ್ ಮಾಡ್ತೀರಾ ಅದು ಇದು ಅಂತ. ಬಹುಶಃ ತ್ರಿವಿಕ್ರಮ್ ಮತ್ತು ಮಂಜು ಅವರು ಆ ರೀತಿ ಲೈಕ್ ಅಂದರೆ ಬ್ರೈನ್ ವಾಶ್ ಮಾಡದೇ ಇರ್ತಿದ್ದಿದ್ರೆ ರಘು ಅವ್ರಿಗೆ ಅವ್ರದ್ದೇ ಆದಂತಹ ಒಪಿನಿಯನ್ ಇರ್ತಾಯಿತ್ತು. ಲೈಕ್ ಗಿಲ್ಲಿ ಅವರು ಆ ರೀತಿ ಮಾತಾಡೋದ್ರ ಬಗ್ಗೆ, ಅಂದರೆ ನಿಮ್ಮ ತಟ್ಟೆಗೆ ಕೈ ಹಾಕ್ತಿದ್ದೀನಿ ಅಂತ ಹೇಳಿದ್ರ ಬಗ್ಗೆ ಆಗಿರ್ಬೋದು, ಅಥವಾ ನಾವು ನಿಮ್ಮ ಸೀಸನಿಗೆ ಬಂದಿಲ್ಲ,
ಇದು ನಮ್ಮ ಸೀಸನ್ ಅಂತ ಹೇಳಿದ್ರ ಬಗ್ಗೆ ಆಗಲಿ ಸ್ಟ್ರೈಟಾಗಿ ಥಿಂಕ್ ಮಾಡ್ತಿದ್ರು. ಗಿಲ್ಲಿಯವರು ಯಾವ ಒಂದು ಉದ್ದೇಶದಿಂದ ಹೇಳಿದ್ದಾರೆ ಅನ್ನೋದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋರು. ಬಟ್ ಸಿನ್ಸ್ ಮಂಜು ಮತ್ತು ತ್ರಿವಿಕ್ರಮ್ ಅವರು ಬ್ರೈನ್ ವಾಶ್ ಮಾಡಿದ್ರಿಂದ ಸ್ವಲ್ಪ ಎಲ್ಲೋ ರಘು ಅವರು ಒಂಚೂರು ಡಿವೇಟ್ ಆಗಿದ್ದಾರೆ, ಅಥವಾ ಏನು ಆ್ಯಕ್ಚುಲಿ ಲೈಕ್ ಅಂದರೆ ಗಿಲ್ಲಿಯವರು ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನು ಸ್ವಲ್ಪ ಅವರು ಮಿಸ್ಸಾಗಿ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಅಂತ ಅನಿಸುತ್ತೆ. ಜೊತೆಗೆ ಬಟ್ಟೆ ವಿಚಾರದಲ್ಲೂ ಕೂಡ ಎಲ್ಲೋ ಮಂಜು ಅವ್ರು ಬಂದು ಸ್ವಲ್ಪ ಇಂಟರ್ವ್ಯೂನ್ ಮಾಡಿ ಬಟ್ಟೆಗಳನ್ನೆಲ್ಲ ತೋರಿಸಿ ಲೈಕ್ ಅಂದರೆ ಈ ಥರದೆಲ್ಲ ಹೊಸ ಬಟ್ಟೆ ಇದೆ, ನೀನು ಯಾಕೆ ಬನಿಯನ್ನೆಲ್ಲ ಓಡಾಡ್ತೀಯ ಅಂತೆಲ್ಲ ಹೇಳಿದಾಗ ಅದರಿಂದನೂ ಸ್ವಲ್ಪ ಇನ್ಫ್ಲುಯೆನ್ಸ್ ಆಗಿ ರಘು ಅವರು ಹೌದಲ್ವಾ ಇವನ ಹತ್ರ ಎಲ್ಲ ಇದೆ ಆದರೂ ಏನೂ ಹಾಕೊಳ್ಳಲ್ಲ ಅನ್ನೋ ರೀತಿಯಲ್ಲಿ ಅಲ್ಲೂ ಸ್ವಲ್ಪ ಮಾತಿನ ಚಕಮಕಿಯಲ್ಲಾಗಿ ಬಟ್ಟೆ ಎಲ್ಲ ಎಸೆದ್ರು. ಬಟ್ ಬಟ್ಟೆ ಎಲ್ಲ ಎಸ್ತಿದ್ದು ತಪ್ಪಾಯಿತು ಅಂತ ಕನ್ಫ್ಯೂಸ್ ಕೂಡ ಮಾಡಿದ್ರು. ಬಟ್ ಒಂಚೂರು ಅವ್ರು ಸ್ವಲ್ಪ ಬ್ರೈನ್ ವಾಶ್ ಆಗಿದ್ದಾರೆ. ಗಿಲ್ಲಿನ ತುಂಬ ಚೆನ್ನಾಗಿ ಲೈಕ್ ಅಂದರೆ ಅವನ ಯೋಚನಾ ಲಹರಿ ಚೆನ್ನಾಗಿದೆ ಅಂತ ಅಂದ್ಕೊಂಡು ತಾವು ಲೈಕ್ ಅಂದರೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗುವಂತಹ ಒಂದು ಡಮ್ಮಿ ಸಿಚುವೇಶನ್ ಕ್ರಿಯೇಟ್ ಆದಾಗ ಗಿಲ್ಲಿಯವ್ರನ್ನೇ ಅವರು ಮುಂದೆ ಇಟ್ಟಿದ್ರು, ಕ್ಯಾಪ್ಟನ್ ಅವರಾಗಲಿ ಅನ್ನೋ ಥರ. ಬಟ್ ಈಗ ಸ್ವಲ್ಪ ಎಲ್ಲೋ ಮಿಸ್ ಹೊಡಿತಾ ಇದೆ ಅವರ ಥಾಟ್ ಪ್ರೋಸೆಸ್. ಬಟ್ ಲೆಟಸ್ ಸಿ, ಮೋಸ್ಟ್ಲಿ ಅದು ಸಾಲ್ವ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಈ ಒಂದು ವಿಚಾರ. ಅದನ್ನು ಹೊರತುಪಡಿಸಿದ್ರೆ ಹೊರಗಡೆ ಸಿಕ್ಕಾಬಟ್ಟೆ ಓಡ್ತಾ ಇದೆಯಪ್ಪ, ಥಾಯ್ಲ್ಯಾಂಡ್ ಮಗ ವರ್ಸಸ್ ಕರ್ನಾಟಕದ ಮಗ ಅಂತ. ಅಂದರೆ ರಜತ್ ವರ್ಸಸ್ ಗಿಲ್ಲಿ ಆಗಿ ಈ ಒಂದು ಸೀಸನ್ ಬದಲಾಗುತ್ತೆ ಅಂತ. ಬಟ್ ಯಾರೇ ಬರಲಿ ಏನೇ ಆಗಲಿ ಗಿಲ್ಲಿನಂತೂ ಬೀಳ್ಸೋಕ್ಕಾಗಲ್ಲ. ಬಿಕಾಸ್ ಗಿಲ್ಲಿ ಈಸ್ ಅ ರೇರ್ ಟ್ಯಾಲೆಂಟ್. ಅಂದರೆ ಈಸ್ ಅ ಪ್ಯಾಕೇಜ್. ಫಸ್ಟ್ ಆಫ್ ಆಲ್ ಯಾವುದೋ ಒಂದು ಪರ್ಟಿಕ್ಯುಲರ್ ಟ್ಯಾಲೆಂಟ್ ಇದೆ, ಬರೀ ಟಾಸ್ಕ್ ಮಾಡ್ತಾರೆ ಅಥವಾ ಬರೀ ಎಂಟರ್ಟೈನ್ಮೆಂಟು ಅಥವಾ ಬರೀ ಕ್ರಿಂಚ್ ಕಾಮಿಡಿ ಅಥವಾ ಬರೀ ಇನ್ನೊಂದೇನೋ ಅವ್ರದ್ದೇ ಒಂದು ರೀತಿಯಲ್ಲಿ ಆಟ ಆಡ್ತಾರೆ ಅನ್ನೋ ಥರ ಇರ್ತಿದ್ದಿದ್ರೆ ಏನೋ ಒಂದು ಕಂಪ್ಯಾರಿಸನ್ ಆದರೂ ಮಾಡ್ಬೋದಿತ್ತು. ಬಟ್ ಫಸ್ಟ್ ಆಫ್ ಆಲ್ ಈ ಕಂಪ್ಯಾರಿಸನ್ನೇ ಸರಿಯಲ್ಲ ಅಂತ ಹೇಳ್ಬೋದು. ರಜತ್ ಬಂದು ಮ್ಯಾಕ್ಸಿಮಮ್ ಏನು ಮಾಡ್ಬೋದು, ಆ್ಯಕ್ಚುಲಿ ಸೈಲೆಂಟಾಗಿರೋ ಮನೇನ ಸ್ವಲ್ಪ ಗಲಾಟೆ ಎಬ್ಬಿಸ್ಬೋದು, ಮನೆ ಒಳಗಡೆ ಬಂದು ವಾಯ್ಸ್ ರೈಸ್ ಮಾಡಿ. ಬಟ್ ಟ್ಯಾಲೆಂಟ್ ಅನ್ನೋ ವಿಷಯಕ್ಕೆ ಬಂದರೆ ಅಲ್ಲಿ ಏನು ಅಂಥದ್ದೇನು ಟ್ಯಾಲೆಂಟ್ ಅಂತ ಏನಿಲ್ವಲ್ಲ ರಜತ್ ಅವ್ರದ್ದು. ಬೇರೆಯವ್ರಿಗೆ ಟಾಂಗ್ ಕೊಡ್ತಾರೆ, ಇದು ಮಾಡ್ತಾರೆ, ಕಿಚಾಯಿಸ್ತಾರೆ, ಕಾಲು ಎಳಿತಾರೆ ಅಷ್ಟೇ. ಸ್ವಲ್ಪ ಏನೋ ನೇರ ಮಾತಾಡ್ತಾರೆ ಕೆಲವೊಂದಷ್ಟು ವಿಷಯಗಳು, ಮತ್ತು ತುಂಬ ಕೆಟ್ಟ ಪದಗಳು ಕೂಡ ಬರುತ್ತೆ. ಇನ್ಫ್ಯಾಕ್ಟ್ ಲಾಸ್ಟ್ ವೀಕಲ್ಲಿ ಅವರು ಗಿಲ್ಲಿ ಮೇಲೆ ಬಳಸಿದಂತಹ ಕೆಟ್ಟ ಪದ ಮ್ಯೂಟ್ ಕೂಡ ಆಗಿದೆ ಇನ್ಫ್ಯಾಕ್ಟ್ ಅದು. ಸೊ ಆ ಥರದ್ದೆಲ್ಲ ಇರುತ್ತೆ ಅಷ್ಟೇ. ಬಿಟ್ಟರೆ ಲಾಸ್ಟ್ ಟೈಮ್ ಗೊತ್ತಲ್ಲ ನಿಮಗೆ, ಲಾಸ್ಟ್ ಸೀಸನಲ್ಲಿ ಏನೋ ಒಂದು ಪದ ಬಳಸಿ ಸುದಿ ಅವರು ಬಳಸಿದ್ದು, ಅದಕ್ಕೂ ಕ್ಲಾಸ್ ಎಲ್ಲ ತೊಗೊಂಡಿದ್ರು. ಅದನ್ನು ಹೊರತುಪಡಿಸಿ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅಂತೆಲ್ಲ ಏನೂ ಇಲ್ಲ. ಸೊ ಆ ಥಾಯ್ಲ್ಯಾಂಡ್ ಮಗ ವರ್ಸಸ್ ಕರ್ನಾಟಕದ ಮಗ ಆ ಕಂಪ್ಯಾರಿಸನ್ಗೆಲ್ಲ ಅಂದ್ಕೊಳ್ಳೋದೇ ಬೇಡ ಫಸ್ಟ್ ಆಫ್ ಆಲ್. ಸೊ ಗಿಲ್ಲಿದು ಬೇರೆ ಅದೇ ಸ್ಟ್ಯಾಂಡರ್ಡ್ಸ್ ಹಿ ಹ್ಯಾಸ್ ಆಲ್ರೆಡಿ ಸೆಟ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ. ಸೊ ಓವರಾಲ್ ಆಗಿ ಕಿಚನ ಪಂಚಾಯಿತಿ ಮತ್ತು ಜಾನ್ವಿ ಔಟ್ ಆಗಿದ್ದು, ಮತ್ತು ರಜತ್ ಮತ್ತು ಚೈತ್ರ ಅವರನ್ನು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ಗಳಾಗಿ ಉಳಿಸ್ಕೊಂಡಿದ್ದು, ಜೊತೆಗೆ ಇವತ್ತು ರಘು ಮತ್ತು ಗಿಲ್ಲಿ ನಡುವೆ ಫೈಟ್ ಆಗ್ತಾ ಇರುವಂಥದ್ದು, ಇದೆಲ್ಲದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.